ಎಲ್ಲ ವಿಡಿಯೋ ಥರ ಖಂಡಿತ ನಿಮ್ಗೆ ಬೋರ್ ಮಾಡಲ್ಲ. ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ನಿಮ್ಗೆ ಆಲ್ಮೋಸ್ಟು ಏನು ಮಾಡಬೇಕಂತ ಆಲ್ರೆಡಿ ಗೊತ್ತು, ಏನು ಮಾಡಬಾರ್ದು ಅಂತಲೂ ಗೊತ್ತು. ನೀವು ಜಸ್ಟ್ ವರ್ಕೌಟ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಜರ್ನಲಿಂಗ್ ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಮಾಡಬೇಕು, ಒಳ್ಳೊಳ್ಳೆ ಹ್ಯಾಬಿಟ್ಸ್ ಮಾಡಬೇಕು, ಕರಿಯರ್ ಬಿಲ್ಡ್ ಮಾಡಬೇಕು, ಓದಬೇಕು, ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಎಲ್ಲ ಮಾಡಬೇಕು. ಆ್ಯಂಡ್ ಕೆಟ್ಟ ಅಭ್ಯಾಸಗಳನ್ನು ಅವಾಯ್ಡ್ ಮಾಡಬೇಕಂತಲೂ ನಿಮ್ಗೆ ಗೊತ್ತು. ಬಟ್ ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಾ, ಇಲ್ಲಾಂದರೆ ಒಳ್ಳೆ ಹ್ಯಾಬಿಟ್ಸ್ಗಿಂತ ಕೆಟ್ಟ ಹ್ಯಾಬಿಟ್ಸ್ ಜಾಸ್ತಿ ಮಾಡ್ತೀರಾ. ಅದು ನ್ಯಾಚುರಲ್ ಆಗಿ ಹ್ಯೂಮನ್ಸ್ಗೆ ಬಂದಿರೋ ಅಡ್ವಾಂಟೇಜ್ ಇರ್ಬೋದು, ಇಲ್ಲ ಡಿಸ್ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು. ಯಾಕಂದರೆ ಇವಾಗ ಮನುಷ್ಯ ಯಾವುದು ಕೆಟ್ಟದ್ದು ಅದಕ್ಕೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾನೆ, ಅದನ್ನೇ ಮಾಡ್ಬೇಕಂತ ಅನಿಸುತ್ತೆ ಅವನಿಗೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ. ಅದನ್ನ ನೀವು ಜಸ್ಟ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ಯಾಡ್ ಹ್ಯಾಬಿಟ್ಸ್ನ, ಗುಡ್ ಹ್ಯಾಬಿಟ್ಸ್ನ ಗುಡ್ ಹ್ಯಾಬಿಟ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಇದರಲ್ಲಿ ಬೇಸಿಕ್ ಏನು ತುಂಬ ಓದ್ಬಿಟ್ಟು ಕಲ್ತ್ಕೊಳ್ಳೋದೇನಿಲ್ಲ, ತುಂಬ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಇಲ್ಲ ಅಂದರೆ ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತು ಬೇಸಿಕ್ ಇದು. ತುಂಬ ಜನ ಇದು ವೀಡಿಯೋಸ್ ಮೇಲೆ ಲೈಫ್ 20 to 30 ಏನು ಮಾಡಬೇಕು ಏಜಲ್ಲಿ, 18 ವರ್ಷ ಆದಮೇಲೆ ಏನು ಮಾಡಬೇಕು, ಬೇಸಿಕ್ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಗೊತ್ತಿದೆ ನಿಮಗೆ. ಅದು ತಿಳ್ಕೊಳ್ಳಿ, ಅದನ್ನ ಅನಲೈಸ್ ಮಾಡಿ ಫಾಲೋ ಮಾಡಿ.